ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ. ನೀನು ಹೇಳೋಣ, ನೀವು ಹೇಳಿ ಸರ್. ಡೈಲಾಗ್ ಅಲ್ಲ ಸರ್ ಇದು, ಹೊಟ್ಟೆಯಲ್ಲಿರೋ ನೋವು, ಎದೆಯಲ್ಲಿರೋ ಬಾಧೆ, ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು. ಅಪ್ಪ ಅಮ್ಮ ಇಲ್ದವ್ರು ಹುಡುಗ ಪ್ರಶ್ನೆ ಮಾಡ್ತಾರೆ, ನಮ್ಗೊಂದು ಆಸೆ ಇದೆ ಸರ್, ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ, ಸಿಸ್ಟಮ್ ಹಿಂಗಿರ್ಬೇಕು ಅಂತ ನನಗೊಂದು ಕನಸಿರುತ್ತೆ. ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರನೋ, ಆದರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡಿಗೆ ನಾನು ಬಿಡಬೇಕಾಗಿತ್ತು ಸರ್. ನೀವು ನನಗೆ ಟಾರ್ಚರ್ ಕೊಟ್ರಿ, ಅದಕ್ಕೆ MLA ಆದೆ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಸರ್, ಥ್ಯಾಂಕ್ಸು ಹೇಳಬೇಕು. ಅವ್ರು ಟಾರ್ಚರಿಂದನೇ ನಾನು MLA ಆದೆ, ಇಲ್ಲಾಂದರೆ ನಮ್ಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ. ರಜನಿಕಾಂತ್ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ಶತ್ರುಗಳು ಎಲ್ಲಿಂದನೂ ಬರಲ್ಲ, ನಾವೇ ಹುಟ್ಟಿಸ್ತೀವಿ ಅಂತ. ಈಗ MP ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್, ಈಸ್ ಅ ಥ್ರೆಟ್ ಟು ದ BJP. ಕೋವಿಡ್ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ BJPಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ. ಅದೇ ತಾನೇ ದೊಡ್ಡ ಹಗರಣ. ನಾನು 45 ರೂಪಾಯಿ ಮಾಸ್ಕ್ 495 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ. ಹುಡುಕಿ ಸರ್, 500 ರೂಪಾಯಿ ಮಾಸ್ಕ್ ಯಾವುದಾದ್ರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೇನೋ? ಯಾವ ಸರ್, ನೀವು ಹಾಕ್ದಿರೋ ಮಾಸ್ಕ್, ನಾವು ಹಾಕ್ದಿರೋ ಮಾಸ್ಕ ಸರ್? 490 ರೂಪೀಸ್ ಇದೆ ಮಾಸ್ಕ್ ರೇಟ್. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಸ್ಕ್ ಕೊಟ್ರ ಸರ್? ಸರ್, ನಾನು ಬಾಯಿಂದ ಮಾತಾಡ್ತಿರೋ, ಇಟ್ಸ್ ಅ ಫ್ಯಾಕ್ಟ್. ಇದು ನಾನು ಹೇಳಿದ್ದಲ್ಲ, ಯತ್ನಾಳ್ ಸಾಹೇಬ್ ಹೇಳಿದ್ದು. ಅವ್ರ ಪಕ್ಷದವ್ರೆ. ವಿಶ್ವನಾಥ್ ಸರ್ ನಿನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ, ಸುಧಾಕರ್ ಹೆಸರನ್ನ ನೋಟ್ ಕೇಳಲ್ಲ, ಆತ ಏನು ಮಾಡಿದ್ದಾನೆ ಅಂತ ಕೇಳಲಿ, ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದರು. ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ, ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ. ನಾವಿನ್ನ ರಾಜಕಾರಣದಲ್ಲಿ ಹೊಸಬ್ರು. ನನ್ನ ಫೈಟ್ ಏನಿದ್ರೂ ಇಂಥ ಭ್ರಷ್ಟ ವಿರುದ್ಧ. ಕೇಸ್ ಹಾಕ್ಸ್ತೀರಾ ಸರ್? ಹಾಕ್ಸಿ. IT ಬಿಡ್ತೀರಾ ಸರ್? ನಾನು ರೆಡಿಯಾಗಿದ್ದೀನಿ ಸರ್. ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು. ED ಕಳಿಸ್ತೀರಾ ಸರ್? ಕಳಿಸಿ ಸರ್, ಏನಿದೆ. ಹರಾಜ್ ಮಾಡಿಸ್ತೀರಾ? ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್. ನನಗೆ ಗೊತ್ತು ನೀವು ಎಂಥ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು. ನಿಮ್ಮನ್ನು ಸೋಲಿಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್? ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್? ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್? ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು, ಯಾರು ಬಂದರೂ ಸುಧಾಕರ್ನ ಸೋಲ್ಸೋಕ್ಕಾಗಲ್ಲ ಅಂತಿದ್ರು. ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗೆ ಸೋಲಿಸಿದೆ ಸರ್? ಅಂದರೆ ನಿಮಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಕ್ಕೆ ತಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ಗೆ ಓಟ್ ಹಾಕಬೇಡಿ. ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ. ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ 1 ರೂಪಾಯಿ ಲಂಚ ತಗೊಂಡಿಲ್ಲ ಅಂತ. ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್. ನಾನು ಕಳೆದ 10 ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ. ಯಾವನ ಹತ್ರನೂ 1 ರೂಪಾಯಿ ಚಾಚಿಲ್ಲ, ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ಕೆ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ. ಅವರು ಕೋವಿಡ್ ಟೈಮಲ್ಲಿ 1 ರೂಪಾಯಿ ಮುಟ್ಟಿಲ್ಲ, ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ಕೆ ರೆಡಿ ಇದ್ದಾರಾ? ಅವ್ರು ಬಂದು ಪ್ರಮಾಣ ಮಾಡಲಿ, ಅವ್ರ ಬಗ್ಗೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ. ಆ್ಯಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್, ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್. ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ಸುಧಾಕರ್, ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ, ನೀವು ಮಾತಾಡಲ್ವೇನೋ? ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ.